ಖರ್ಗೆ ಅವರ ಹೆಸರನ್ನ ಪ್ರಧಾನಮಂತ್ರಿಗೆ ಸೂಚನೆ ಮಾಡಿಲ್ಲ ಕಾಂಗ್ರೆಸ್. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಸೂಚನೆ ಮಾಡಿರ್ತಕ್ಕಂಥದ್ದು ಟಿಎಂಸಿ ಲೀಡರ್ ಮಮತಾ ಬ್ಯಾನರ್ಜಿ. ಅದು ಕಾಂಗ್ರೆಸ್ಗೆ ಇರುಸು ಮುರುಸು ತಂದಿದೆ. ಕಾಂಗ್ರೆಸ್ನವರು ಅವ್ರನ್ನ ಮಾಡಲಿಕ್ಕೆ ಅವರಿಗೆ ಇಚ್ಛೆ ಇಲ್ಲ. ಇದನ್ನು ಅವರು ಯಾವ ರೀತಿ ವ್ಯಕ್ತಪಡಿಸಿದ್ದಾರೆ ಅಂದರೆ, ಮೊನ್ನೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಲ್ಲ ನಮಗೆ ರಾಹುಲ್ ಗಾಂಧಿ ಬೇಕು ಅನ್ನೋದನ್ನು ಹೇಳಿದಾರಲ್ಲ, ಆ ಮೂಲಕ ಖರ್ಗೆ ಅವರನ್ನ ವಿರೋಧ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅವರೇನಾದರೂ ಮಾಡಲೇಬೇಕು ಅನ್ನೋದು ಇದ್ದಿದ್ರೆ ಕರ್ನಾಟಕದಲ್ಲಿ 4-5 ಬಾರಿ ಅವಕಾಶಗಳು ಬಂತು, ಅವ್ರನ್ನ ಮುಖ್ಯಮಂತ್ರಿಯನ್ನೇ ಮಾಡ್ಬೋದಾಗಿತ್ತು. ಒಂದು ಮುಖ್ಯಮಂತ್ರಿಯನ್ನೇ ಕೊಡಲಾರ್ದವರು ಗಾಂಧಿ ಕುಟುಂಬ ಕಾಯ್ತಾ ಇರೋದು ಅದೊಂದೇ ಸ್ಥಾನಕ್ಕೆ. ಅವರು ಯಾವ ಕಾರಣಕ್ಕೆ ಅವರ ಹೆಸರು ಹೇಳ್ತಾರೆ ನೋಡಿ. ಎಲ್ಲದಕ್ಕಿಂತ ಮಿಗಿಲಾಗಿ ಈ ದೇಶದಲ್ಲಿ ಇನ್ನೊಂದು 50 ವರ್ಷದವರೆಗೂ ಕಾಂಗ್ರೆಸ್ ಬದುಕಿರ್ತದೋ ಇಲ್ಲ ನನಗೆ ಗೊತ್ತಿಲ್ಲ. ಕಾಂಗ್ರೆಸ್ಸು ಅಧಿಕಾರಕ್ಕೆ ಬರ್ತಕ್ಕಂಥ ಯಾವುದೇ ಒಂದು ಸೂಚನೆ ಇಲ್ಲವೇ ಇಲ್ಲ. ಅದರಿಂದಾಗಿ ಖರ್ಗೆ ಅವರನ್ನ ಅವರು ಕೇವಲ ಗಾಂಧಿ ಫ್ಯಾಮಿಲಿಯಿಂದ ಹೊರಗಡೆಯವ್ರಿಗೆ ಕೊಡಬೇಕು ಅಧ್ಯಕ್ಷಗಿರಿ. ಅವ್ರು ಎಂಥವರಾಗಿರ್ಬೇಕಂತಂದ್ರೆ ನಾವು ನಿಂತ್ಕೊಂಡ್ರೆ ನಿಂತ್ಕೊಳ್ಬೇಕು, ಕುಂತ್ಕೊಂಡ್ರೆ ಕುಂತ್ಕೊಳ್ಬೇಕು, ಅಂಥವ್ರು ಬೇಕು. ಅದಕ್ಕಾಗಿ ಅವ್ರನ್ನ ಮಾಡಿದ್ದಾರೆ, ಅಷ್ಟು ಬಿಟ್ಟರೆ ಬೇರೆ ಏನು ಮಾಡೋದು. ರಾಹುಲ್ ಗಾಂಧಿನೇ ವಿರೋಧ ಮಾಡಿದ್ದಾರೆ. ಖರ್ಗೆ ಅವರ ಹೆಸರನ್ನ ಪ್ರಧಾನ